ಸೃಷ್ಟಿ ಮಾಡ್ತಾರೆ ಅಂತ ಮೊದಲೇ ಗೊತ್ತಿತ್ತು. 2 ವರ್ಷಗಳ ಹಿಂದೆಯೇ ಮಾಜಿ ಯೋಧ ತಿಳಿಸಿದ್ರು ಅಂತ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಸಿಎಂ ಎಚ್ಡಿಕೆ ಸ್ಫೋಟಕವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯುದ್ಧ ಸನ್ನಿವೇಶ ಸೃಷ್ಟಿ ಮಾಡ್ತಾರೆ ಅಂತ ಮೊದಲೇ ಗೊತ್ತಿತ್ತು. 2 ವರ್ಷಗಳ ಹಿಂದೆಯೇ ಮಾಜಿ ಯೋಧರೊಬ್ರು ಈ ಬಗ್ಗೆ ಹೇಳಿದ್ರು ಅಂತ ಸಿಎಂ ಸ್ಫೋಟಕ ಹೇಳಿಕೆಯನ್ನ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಕೊಟ್ಟಿದ್ದಾರೆ. ಪಾಕ್ ಭಾರತ ಮಧ್ಯೆ ಸಂಘರ್ಷ ಸನ್ನಿವೇಶ ಸೃಷ್ಟಿ ಮಾಡ್ತಾರೆ, ಜನರನ್ನ ದಾರಿ ತಪ್ಪಿಸಿ ಮತ ಕೇಳ್ತಾರೆ ಅಂತ ಆ ಯೋಧ ಅವತ್ತೇ ಹೇಳಿದ್ರು. ನನಗೆ ಮಾಜಿ ಸೇನಾಧಿಕಾರಿಯೊಬ್ರು ಈ ರೀತಿಯಾಗಿ 2 ವರ್ಷದ ಹಿಂದೆನೆ ಹೇಳಿಕೆಯನ್ನ ಕೊಟ್ಟಿದ್ರು, ನನ್ನ ಹತ್ರ ಅದನ್ನೆಲ್ಲ ಹೇಳಿದ್ರು. ಈ ಸನ್ನಿವೇಶವನ್ನ ಇಟ್ಕೊಂಡು ಮತ ಕೇಳ್ತಾರೆ ದೇಶದಾದ್ಯಂತ. 2 ವರ್ಷದ ಹಿಂದೆಯೇ ನನ್ನ ಬಳಿ ಈ ರೀತಿಯೆಲ್ಲ ಚರ್ಚೆ ಆಗಿತ್ತು, ಆ ಸೇನಾಧಿಕಾರಿಯೊಬ್ರು ನನ್ನ ಹತ್ರ ಹೇಳಿದ್ರು ಅಂತ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ 2 ವರ್ಷದಿಂದ ಯಾರೋ ಒಬ್ರು ನಿವೃತ್ತ ಮಿಲಿಟರಿ ಆಫೀಸರ್ ಹೇಳ್ತಾ ಇದ್ರು, ಬರೆದಿಟ್ಕೊಂಡ್ಬಿಡಿ ಮುಂದಿನ ಲೋಕಸಭೆ ಚುನಾವಣೆ ಒಳಗೆ ಇಂಡಿಯಾ ಪಾಕಿಸ್ತಾನದ ನಡುವೆ ಸಂಘರ್ಷ ಅಂತ ಒಂದು ಕತೆ ಸೃಷ್ಟಿ ಮಾಡಿ ಮತ್ತೆ ಜನರನ್ನ ದಾರಿ ತಪ್ಪಿಸಿ ಮತ ಪಡಲಿಕ್ಕೆ ಬರ್ತಾರೆ ಈ ವ್ಯಕ್ತಿ ಅಂತಕ್ಕಂಥದ್ದನ್ನ 2 ವರ್ಷದಿಂದನೇ ನನ್ನ ಜೊತೆಲಿ ಒಬ್ಬ ವ್ಯಕ್ತಿ ಚರ್ಚೆ ಮಾಡಿದೆ. ನನಗೆ 2 ವರ್ಷದಿಂದ ಯಾರೋ ಒಬ್ರು ನಿವೃತ್ತ ಮಿಲಿಟರಿ ಆಫೀಸರ್ ಹೇಳ್ತಾ ಇದ್ರು, ಬರೆದಿಟ್ಕೊಂಡ್ಬಿಡಿ ಮುಂದಿನ ಲೋಕಸಭೆ ಚುನಾವಣೆ ಒಳಗೆ ಇಂಡಿಯಾ ಪಾಕಿಸ್ತಾನದ ನಡುವೆ ಸಂಘರ್ಷ ಅಂತ ಒಂದು ಕತೆ ಸೃಷ್ಟಿ ಮಾಡಿ ಮತ್ತೆ ಜನರನ್ನ ದಾರಿ ತಪ್ಪಿಸಿ ಮತ ಪಡಲಿಕ್ಕೆ ಬರ್ತಾರೆ ಈ ವ್ಯಕ್ತಿ ಅಂತಕ್ಕಂಥದ್ದನ್ನ 2 ವರ್ಷದಿಂದನೇ ನನ್ನ ಜೊತೆಲಿ ಒಬ್ಬ ವ್ಯಕ್ತಿ ಚರ್ಚೆ ಮಾಡಿದೆ.